ಎಣ್ಣೆ ಮತ್ತಲ್ಲಿ ಸರ್ಕಾರಿ ಬಸ್ಗೆ ಕಲ್ಲು ತುರಿದ ಪುಂಡ ಯುವಕರು. ಬಸ್ಗೆ ಹತ್ತಿಸಿಕೊಳ್ಳದ ಕಾರಣಕ್ಕೆ ಯುವಕರು ಕಲ್ಲು ತೂರಿದ್ದಾರೆ. ಮದ್ದೂರು ಪಟ್ಟಣದ ಕೊಪ್ಪ ವೃತ್ತದ ಬಳಿ ಬಸ್ಗೆ ಕಲ್ಲು ತೂರಾಟ ನಡೆಸಲಾಗಿದೆ. ಕಂಠ ಪೂರ್ತಿ ಕುಡಿದು ಬಸ್ ಹತ್ತಲು ಯುವಕರು ಮುಂದಾಗಿದ್ರು. ನಿರ್ವಾಹಕ ಬಸ್ಗೆ ಹತ್ತಿಸಿಕೊಳ್ಳದೆ ರೈಟ್ ಹೇಳಿದ್ರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸ್ ಮುಂದೆ ಹೋಗ್ತಾ ಇದ್ದಂತೆ ಹಿಂದಿನಿಂದ ಕಲ್ಲು ತೂರಾಟ ನಡೆಸಲಾಗಿದೆ. ಹಿಂಬದಿಯ ಗ್ಲಾಸ್ ಒಡೆದು ಬಸ್ನಲ್ಲಿದ್ದ ಇಬ್ಬರಿಗೆ ಗಾಯಗಳಾಗಿವೆ. ತಕ್ಷಣ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿದ ಚಾಲಕ ನಿರ್ವಾಹಕ ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಂದಲೇ ಓರ್ವ ಯುವಕನನ್ನ ಬಂಧಿಸಲಾಗಿದೆ. ಈ ವೇಳೆ 4 ಯುವಕರು ಸ್ಥಳದಿಂದ ಪರಾರಿಯಾದರು. ಸಿಕ್ಕಿಬಿದ್ದ ಓರ್ವನನ್ನ ಪೊಲೀಸರ ವಶಕ್ಕೆ ನೀಡಿ ದೂರು ನೀಡಲಾಗಿದೆ. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು. ಎಣ್ಣೆ ಮತ್ತಲ್ಲಿ ಸರ್ಕಾರಿ ಬಸ್ಗೆ ಪುಂಡರು ಕಲ್ಲು ತುರಿರುವಂಥ ಘಟನೆ ಮದ್ದೂರು ಪಟ್ಟಣದ ಕೊಪ್ಪ ವೃತ್ತದ ಬಳಿ ನಡೆದಿದೆ. ಬಸ್ಗೆ ಹತ್ತಿಸಿಕೊಳ್ಳದ ಕಾರಣಕ್ಕಾಗಿ ಯುವಕರು ಕಲ್ಲು ತೂರಾಟ ನಡೆಸಿದ್ದಾರೆ. ಕಂಠ ಪೂರ್ತಿ ಕುಡಿದುಕೊಂಡು ಬಂದಿದ್ರು. ಈ ವೇಳೆ ಬಸ್ ಹತ್ತೋದಕ್ಕೆ ಮುಂದಾಗ್ತಾರೆ. ಬಸ್ನ ನಿರ್ವಾಹಕ ಬಸ್ಗೆ ಹತ್ತಿಸ್ಕೊಳ್ಳೋದಿಲ್ಲ, ರೈಟ್ ಅಂತ ಹೇಳ್ತಾರೆ. ಇದರಿಂದಾಗಿ ಯುವಕರು ಆಕ್ರೋಶಗೊಳ್ತಾರೆ. ಬಸ್ ಮುಂದೆ ಹೋಗ್ತಾ ಇದ್ದಂತೆ ಹಿಂದಿನಿಂದ ಕಲ್ಲು ತೂರಾಟ ನಡೆಸಿದ್ದಾರೆ. ಹಿಂಬದಿಯ ಗ್ಲಾಸ್ ಹೊಡೆದೋಗಿದೆ. ಬಸ್ನಲ್ಲಿದ್ದಂಥ ಇಬ್ಬರಿಗೆ ಗಾಯಗಳಾಗಿರುವಂಥದ್ದು. ತಕ್ಷಣ ಕೆಎಸ್ಆರ್ಟಿಸಿ ಬಸ್ಸನ್ನು ಚಾಲಕ ಮತ್ತು ನಿರ್ವಾಹಕ ನಿಲ್ಲಿಸ್ತಾರೆ. ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಂದಲೇ ಓರ್ವ ಯುವಕನನ್ನು ಬಂಧಿಸಲಾಗುತ್ತೆ. ಈ ವೇಳೆ 4 ಯುವಕರು ಸ್ಥಳದಿಂದ ಪರಾರಿಯಾಗ್ತಾರೆ. ಸಿಕ್ಕಿಬಿದ್ದ ಓರ್ವನನ್ನ ಪೊಲೀಸರ ವಶಕ್ಕೆ ನೀಡಿ ದೂರು ನೀಡಲಾಗಿದೆ. ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು. ಏನ್ ಡಬ್ಬ ಅಂತ ಹೊಡೆದ್ಬಿಟ್ಟ ಅಲ್ಲಿ ಪಾಪ ಅಮ್ಮ ವಯಸ್ಸಾದವ್ರು ಕುಂತಾಳೆ. ಕೊಪ್ಪ ಸರ್ಕಲ್ ಹತ್ರ 5 ಜನ ಕುಡ್ಬಿಟ್ಟು ನಿಂತಿದ್ರು ಬಸ್ ಕೇಂದ್ರಕ್ಕೆ. ಅವರು ಆ ಬಸ್ ರೈಟ್ ಕೊಟ್ಟ ಮೇಲೆ ಹಿಂದೆಗಡೆಯಿಂದ ಕೆಲ್ಲರು ಹೊಡೆದಿರ್ತಾರೆ. ಒಳಗಿರೋ ಕಾಜಿಗೆ ಗಾಯ ಆಗಿರ್ತದೆ, ಎಲ್ಲಿ ಹೋಯ್ತಾಯ್ತು ಗಾಡಿ? ಬೆಂಗಳೂರು ಹೋಯ್ತು. ಏನು ಸ್ಟಾಪ್ ಮಾಡಿದ್ರು ಅವರು? ಒಂದು 5 ಜನ ಇದ್ರು ಕುಡಿದ್ಬಿಟ್ಟು ನಿಲ್ಸ್ಕೆ ಇಬ್ಬರ ತೂರಿ ರಕ್ತ ಹೋದ್ರು. ನಾನು ರೈಟ್ ಹೇಳಿದ್ಮೇಲೆ ಹಿಂದೆಗಡೆಯಿಂದ ಕೆಲ್ಲರು ಹೊಡೆದ.